ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅಧಿಸೂಚಿಸಲಾದ ವಿವಿಧ ಗ್ರೂಪ್ ಸಿ ಹುದ್ದೆಗಳ ಒಂದು ಪರೀಕ್ಷೆಗಳಿಗೆ ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ. ಫ್ರೆಂಡ್ಸ್, ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಈ ಒಂದು ಗ್ರೂಪ್ ಸಿ ಹುದ್ದೆಗಳಿಗೆ ಎಕ್ಸಾಮ್ ಡೇಟ್ ಯಾವಾಗ ಬಿಡ್ತಾರ ಸರ್ ಅಂತ. ಸೊ ಇದೀಗ ಈ ಒಂದು ಗ್ರೂಪ್ ಸಿಯ ಒಂದು HK ಮತ್ತು ನಾನ್ HK ಅಂದರೆ RPC ಈ ಎರಡೂ ವೃಂದಗಳಿಗೆ ಇದೀಗ ಒಂದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪ್ರಕಟಣೆಯನ್ನು ತಾವುಗಳು ನೋಡ್ಬೋದು. ಸೊ ಇಲ್ಲಿ ನೋಡಿ, ಆಯೋಗವು ಅಧಿಸೂಚಿಸಲಾದ ವಿವಿಧ ಇಲಾಖೆಗಳಲ್ಲಿನ ಗ್ರೂಪ್ ಸಿ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಇಲ್ಲಿ ನಿಗದಿಪಡಿಸಲಾಗಿರ್ತದೆ. ಸೊ ಈ ಒಂದು ವೇಳಾಪಟ್ಟಿಯನ್ನು ನೋಡ್ಬೋದು ತಾವುಗಳು. ಸೊ ಇದು RPC ಅಂದರೆ ನಾನ್ HK. ಓಕೆ, ಇಲ್ಲಿ ಪದವಿ ಮಟ್ಟದ ವಿವಿಧ ಇಲಾಖೆಯಲ್ಲಿನ ಅಂದರೆ ಗ್ರ್ಯಾಜುಯೇಟ್ ಲೆವೆಲ್ಲು ಒಟ್ಟಾರೆ 60 ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಕರೆದಿರ್ತಾರೆ. ಸೊ ಈ ಒಂದು ಹುದ್ದೆಗಳಿಗೆ 12 ಜುಲೈ 2025 ಮಧ್ಯಾಹ್ನ 2ರಿಂದ 4ರವರೆಗೆ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. 13ನೇ ತಾರೀಕು ಮರುದಿನ ಮಾರ್ನಿಂಗ್ ಸೆಷನ್ನು ಸಾಮಾನ್ಯ ಜ್ಞಾನ, ಈವ್ನಿಂಗ್ ಸೆಷನ್ನು ಅಂದರೆ ಆಫ್ಟರ್ನೂನು. ಓಕೆ, ಪತ್ರಿಕೆ 2 ಇದು ನಾನ್ HK ಆಯಿತು. ಆಮೇಲೆ HK ವಿಭಾಗದ ಅದು ಸೆಪ್ಟೆಂಬರ್ 2 ಇದು ಕನ್ನಡ ಭಾಷಾ ಪರೀಕ್ಷೆ. ಆಮೇಲೆ ಸೆಪ್ಟೆಂಬರ್ 3ನೇ ತಾರೀಕು ಇದು ಮಾರ್ನಿಂಗು GK ಮತ್ತು ಮಧ್ಯಾಹ್ನ ಪತ್ರಿಕೆ 2. ಓಕೆ, ಇದು HK ಮತ್ತು ನಾನ್ HK ಆಯಿತು. ಆಮೇಲೆ ಇದು ಪದವಿ ಮಟ್ಟ ಆಯಿತು. ಓಕೆ, ಇದು ಗ್ರ್ಯಾಜುಯೇಟ್ ಲೆವೆಲ್. ಇಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಪದವಿ ಪೂರ್ವ ವಿದ್ಯಾರ್ಥಿ ವಿವಿಧ ಇಲಾಖೆಯಲ್ಲಿನ ಗ್ರೂಪ್ ಸಿ ಹುದ್ದೆಗಳು 97 ಹುದ್ದೆ. ಇದು HK ವೃಂದ. ಓಕೆ, HK 18 ಸೆಪ್ಟೆಂಬರಂದು ಕನ್ನಡ ಭಾಷೆ ಪರೀಕ್ಷೆ, 19/9 ಅಂದರೆ ಸೆಪ್ಟೆಂಬರ್ 19ರಂದು ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ 2. ಓಕೆನಾ. ಸೊ ಈ ಒಂದು ಡೇಟಾನ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ, ಒಂದು ವಿಶೇಷವಾದಂಥ ಒಂದು ವಿಶೇಷ ಅಂತ ಏನು ಅನ್ಬೋದು, ಇಲ್ಲಿ ಜಸ್ಟ್ ಆ ಒಂದು ನಿಮ್ಮ ಒಂದು ಎಕ್ಸಾಮ್ ಕೋಡ್, ಓಕೆ, ಪೇಪರ್ ಸಬ್ಜೆಕ್ಟ್ ಕೋಡನ್ನು ಕೊಟ್ಟಿದ್ದಾರೆ. ಈ ಜುಲೈ 12ನೇ ತಾರೀಕಿಗೆ ನಡೀತದಲ್ಲ ಈ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟಿಗೆ 655. ಆಮೇಲೆ GK ಪೇಪರ್ 1 13th ಜುಲೈ 656, ಪೇಪರ್ 2ಗೆ 657. ಇದು 13 ಜುಲೈ. ಓಕೆ, ಸೊ ಜಸ್ಟ್ ಇದು ನಿಮಗೆ ಗೊತ್ತಿರಬೇಕಷ್ಟೆ. ಓಕೆ, ಸೊ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ, ಪೇಪರನ್ನು ಚೆನ್ನಾಗಿ ಬರೀರಿ. ಓಕೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ಇದಿಷ್ಟು ಈ ಒಂದು ಗ್ರೂಪ್ ಸಿಯ ಲೇಟೆಸ್ಟ್ ಅಪ್ಡೇಟು. ಇದೇ ಥರದ ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.